ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವಿಂದು ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 10ನೇ ತರಗತಿಯ 4ನೇ ಪದ್ಯ ಭಾಗ ಯಾವುದಪ್ಪ ಅಂದರೆ ಚಲಮನೆ ಮೆರೆವಂ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಚಲವನೆ ಮೆರೆವಂ ಅಂತಂದ್ರೇನು? ಛಲವನ್ನೇ ಸಾಧಿಸುವಂತೆ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಛಲವನ್ನು ಸಾಧಿಸುವಂಥವರು ಯಾರಪ್ಪ ಅಂತಂದ್ರೆ ಈ ಪದ್ಯ ಭಾಗದಲ್ಲಿ ದುರ್ಯೋಧನ. ಆತ ತನ್ನ ಹಠವನ್ನು ಯಾವ ರೀತಿಯಾಗಿ ಸಾಧಿಸ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ಇಂದಿನ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು. ದುರ್ಯೋಧನ ಮತ್ತು ಭೀಷ್ಮರ ನಡುವೆ ನಡೆದಿರುವಂತಹ ಮಾತುಕತೆಗಳನ್ನು ನಾವು ಇಂದಿನ ಪದ್ಯ ಭಾಗದಲ್ಲಿ ತಿಳಿದುಕೊಳ್ಳಬಹುದು. ಈ ಪದ್ಯ ಭಾಗದನ್ನು ಬರೆದಿರುವಂಥವರು ರನ್ನನನ್ನು ಶಕ್ತಿ ಕವಿ ಅಂತೇಳಿ, ಮಹಾಕವಿ ಅಂತೇಳಿ ಕರೀತಾರೆ. ಇವರು ನಮ್ಮ ಕನ್ನಡದ ರತ್ನತ್ರಯರಲ್ಲಿ ಇವರು ಕೂಡ ಒಬ್ಬರು. ಪಂಪ, ರನ್ನ, ಜನ್ನ ಇವರು ರತ್ನತ್ರಯರಂತೆ, ಕನ್ನಡದ ರತ್ನತ್ರಯರಂತೆ ಇವರನ್ನು ನಾವು ಕರಿತೀವಿ ಮಕ್ಕಳೇ. ಹಾಗೆ ರನ್ನನನ್ನು ಕವಿ ಚಕ್ರವರ್ತಿ ರನ್ನ ಅಂತೇಳಿ ಕರಿತೀವಿ. ಅದಷ್ಟಲ್ಲದೆ ಮಹಾಕವಿ ಅಂತ ಕರಿತೀವಿ, ಶಕ್ತಿ ಕವಿ ಅಂತೇಳಿ ಕರಿತೀವಿ. ಇವರ ಸಾಹಸ ಭೀಮ ವಿಜಯಂ, ಗದಾಯುದ್ಧ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಸಾಹಸ ಭೀಮ ವಿಜಯಂ ಅನ್ನುವಂತಹ ಒಂದು ಕೃತಿಯಿಂದ ಆಯ್ದ ಭಾಗವೇ ಇಂದಿನ ಪದ್ಯ ಭಾಗ. ಯಾವುದು? ಚಲಮನೆ ಮೆರೆವಂ ಅಂದರೆ ಛಲವನ್ನೇ ಸಾಧಿಸುವಂಥದ್ದು ಅಂತ ಅರ್ಥ. ಬನ್ನಿ, ಕವಿ ಚಕ್ರವರ್ತಿಯಾಗಿರ್ತಕ್ಕಂತಹ ರನ್ನನ ಕವಿ ಪರಿಚಯವನ್ನು ನೋಡ್ಕೊಳ್ಳೋಣ. ಪದ್ಯ ಭಾಗ 4, ಚಲಮನೆ ಮೆರೆವಂ. ರನ್ನ. ಕೃತಿಕಾರರ ಪರಿಚಯ. ರನ್ನ ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ್ ಎಂಬ ಗ್ರಾಮದಲ್ಲಿ ಶಾಲ್ವರ್ಷಕ್ಕೆ ಸುಮಾರು 949ರಲ್ಲಿ 10ನೇ ಶತಮಾನ ಜನಿಸಿದರು. ಇವನ ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿ ಇದ್ದನು. ಇವನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನ ಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಇವನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು. ನೋಡಿ, ರನ್ನ ನಮ್ಮ ಬಾಗಲಕೋಟೆ ಜಿಲ್ಲೆ, ಈಗ ನಾವು ಅದಕ್ಕೆ ಮುಧೋಳ್ ಅಂತ ಕರಿತೀವಿ. ಮುಧೋಳ್ ಅನ್ನುವಂಥ ಮೊದಲು ಅದಕ್ಕೆ ಮುಧೋಳಲು ಅನ್ನುವಂಥ ಒಂದು ಗ್ರಾಮದ ಹೆಸರಿತ್ತು. ಈಗ ನಾವು ಪ್ರಸ್ತುತ ಅದಕ್ಕೆ ಮುಧೋಳ್ ಅಂತ ಕರಿತೀವಿ. ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಲ್ಲಿರ್ತಕ್ಕಂತಹ ಮುಧೋಳ್ ಅನ್ನುವಂಥ ಒಂದು ಗ್ರಾಮದಲ್ಲಿ 949ರಲ್ಲಿ ಇವರು ಜನಿಸ್ತಾರೆ. 10ನೇ ಶತಮಾನ ಅಂತ ಹೇಳ್ಬೋದು. ಇವರ ತಂದೆ ಯಾರು? ಜೀನವಲ್ಲಭ. ತಾಯಿ ಹೆಸರು ಅಬ್ಬಲಬ್ಬೆ ಅಂತೇಳಿ ನಾವು ಕರಿತೀವಿ. ಆಮೇಲೆ ಈತ ಚಾಲುಕ್ಯ ದೊರೆಯಾಗಿರ್ತಕ್ಕಂತಹ ತೈಲಪ್ಪನ ಆಸ್ಥಾನದಲ್ಲಿರ್ತಕ್ಕಂಥವನು ಯಾರು? ರನ್ನ ಕವಿಗಳು. ಸಾಹಸ ಭೀಮ ವಿಜಯಂ ಅನ್ನುವಂಥ ಇವರ ಪ್ರಸಿದ್ಧವಾದಂತಹ ಮಹಾಕಾವ್ಯ. ಇದಕ್ಕೆ ನಾವು ಗದಾಯುದ್ಧ ಅಂತ ಇನ್ನೊಂದು ಹೆಸರಿನಿಂದನೂ ಕೂಡ ಕರಿತೀವಿ. ಅದಷ್ಟಲ್ಲದೆ ರನ್ನನ ಹಲವಾರು ಕೃತಿಗಳು ಕೂಡ ನಮ್ಗೆ ಕನ್ನಡ ಸಾಹಿತ್ಯಕ್ಕೆ ದೊರಕಿದವ. ಅದರಲ್ಲಿ ಪ್ರಮುಖವಾದವುಗಳು ಅಂದ್ರೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ಹೀಗೆ ಹಲವಾರು ಕಾವ್ಯಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದವರು ಯಾರು? ರನ್ನ ಕಂದ ಅನ್ನುವಂಥ ಒಂದು ನಿಘಂಟನ ಕೂಡ ಬರೆದಾನಪ್ಪ. ರನ್ನ ಮಹಾಕವಿ ಅನ್ನುವಂಥದ್ದು ವಿಷಯ ನಮಗೆ ಗೊತ್ತಿದ್ದು. ಈತನಿಗೆ ತೈಲಪ್ಪ ಅನ್ನುವಂಥವ್ರು ಏನು ಮಾಡ್ತಾರೆ ಅಂದ್ರೆ ಚಾಲುಕ್ಯ ದೊರೆಯಾಗಿರ್ತಕ್ಕಂತಹ ತೈಲಪ್ಪನ ಆಸ್ಥಾನದಲ್ಲಿ ಯಾರಿರ್ತಾರ? ರನ್ನ ಮಹಾಕವಿ ಇರ್ತಾನೆ. ಆದ್ದರಿಂದ ತೈಲಪ್ಪ ರಾಜ ಏನು ಮಾಡ್ತಾನಪ್ಪ, ಈತನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟು ಈತನಿಗೆ ಗೌರವವನ್ನು ನೀಡ್ತಾನೆ. ಮೊದಲೇ ಹೇಳಿದೆ ಅಲ್ವಾ, ಶಕ್ತಿ ಕವಿ. ಈತನೇ ಕನ್ನಡದ ರತ್ನತ್ರಯರಲ್ಲಿ ಈತನು ಕೂಡ ಒಬ್ಬನು ಅಂಥೇಳಿ. ಪಂಪ, ರನ್ನ, ಜನ್ನ ಅಂತೇಳಿ. ಪಂಪ ನಂತರ ಬರ್ತಿದ್ದವ್ರೆ ಯಾರು? ರನ್ನ. ನೋಡಿ ಮಕ್ಕಳಿಗೆ ತಿಳಿತಲ್ವ, ಬಾಗಲಕೋಟೆ ಜಿಲ್ಲೆ ಮುಧೋಳಲ್ ಅಥವಾ ಮುಧೋಳ ಅಂತ ಗ್ರಾಮದ ಜನಸ. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನ ಕಾಲಮಾನ 10ನೇ ಶತಮಾನ. ಸಾಹಸ ಭೀಮ ವಿಜಯಂ ಈತನ ಪ್ರಸಿದ್ಧವಾದಂತಹ ಮಹಾಕಾವ್ಯ. ಆಮೇಲೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಸೇರಿದಂತೆ ಹಲವಾರು ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯ ಕೊಡುಗೆ ನೀಡಿದ್ದಾರೆ. ರನ್ನ ಕಂದ ಅನ್ನುವಂಥದ್ದು ಒಂದು ಈತನ ನಿಘಂಟು. ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಕೊಟ್ಟವರು ಯಾರು? ಚಾಲುಕ್ಯ ವಂಶದ ದೊರೆಯಾಗಿರ್ತಕ್ಕಂಥ ತೈಲಪ್ಪನು. ಆಶಯವನ್ನು ನೋಡ್ಕೊಂಡು ಬರೋಣ. ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ನೋಡಿ, ದುರ್ಯೋಧನ ನಮ್ಮ ಮಹಾಭಾರತ ಯುದ್ಧ ಯಾರ್ಯಾರ ನಡುವೆ ನಡೀತಾ ಇರುತ್ತೆ? ಕುರುಕ್ಷೇತ್ರ ಯುದ್ಧ
ಕೌರವರು ಮತ್ತು ಪಾಂಡವರ ನಡುವೆ ನಡೀತಾ ಇರುತ್ತೆ. ಹೌದಾ? ಆ ಕೌರವರು ಮತ್ತು ಪಾಂಡವರ ನಡುವೆ ನಡೆದಿರುವಂತಹ ಸಂದರ್ಭದಲ್ಲಿ ಭೀಷ್ಮರು ಏನು ಮಾಡ್ತಾರೆ, ಶರಶೈಯಲ್ಲಿ ಮಲಗಿರುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಯರ ಆಶೆಯಂತೆ, ಅಪೇಕ್ಷೆಯಂತೆ ಯಾರು, ದುರ್ಯೋಧನ. ತನ್ನ ದುರ್ಯೋಧನ ತಂದೆ ಹೆಸರು ಧೃತರಾಷ್ಟ್ರ, ತಾಯಿ ಹೆಸರು ಗಾಂಧಾರಿ. ಹೌದಾ? ತನ್ನ ತಂದೆ ತಾಯಿಯವರು ಆಶೆ ಪಟ್ಟಂತೆ ರಣರಂಗದಲ್ಲಿ ಶರಶೈಯಲ್ಲಿ ಮಲಗಿರ್ತಕ್ಕಂತಹ ಯಾರು, ತನ್ನ ತಾತ ಭೀಷ್ಮರ ಸಲಹೆಯನ್ನು ಪಡೆದುಕೊಳ್ಳಲು ಯಾರು ಬರ್ತಾರ, ದುರ್ಯೋಧನ ಬರ್ತಾನ. ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ. ನೋಡ್ರಿ, ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶರಶೈಲಿ ಮಲಗಿರುವಂತಹ ತಾತನಾಗಿರ್ತಕ್ಕಂತಹ ಭೀಷ್ಮ ಏನು ಹೇಳ್ತಾರ, ನೀನು ಈಗಲೂ ಕೂಡ ಕಾಲ ಮಿಂಚಿಲ್ಲ, ನೀನು ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡಿಕೊಂಡು ಬದುಕಿದ್ರೆ ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅಂತ ದುರ್ಯೋಧನಿಗೆ ಏನು ಮಾಡ್ತಾರೆ, ಭೀಷ್ಮರು ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ದುರ್ಯೋಧನ ಏನು ಹೇಳ್ತಾನೆ ನೋಡಿ, ಆದರೆ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ನೋಡಿ, ಅವಾಗ ಭೀಷ್ಮರು ಕೊಟ್ಟಿರುವಂತಹ ಸಲಹೆಯನ್ನು ಯಾರು ಒಪ್ಪಂಗಿಲ್ಲ, ದುರ್ಯೋಧನ ಒಪ್ಪಂಗಿಲ್ಲ. ಒಪ್ಪದೇ ಇರುವಂಥ ಸಂದರ್ಭದಲ್ಲಿ ನಾನಂತೂ ಒಪ್ಪಂಗಿಲ್ಲ, ನಾನು ಅವ್ರ ಜೊತೆ ಸಂಧಿ ಮಾಡಿಕೊಂಡು ಬದುಕಲಿಕ್ಕೆ ಆಗಂಗಿಲ್ಲ, ನಾನು ಯುದ್ಧವನ್ನೇ ಮಾಡ್ತೀನಿ ಅಂಥೇಳಿ ತಿಳಿಸ್ತಾನ. ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ. ನೋಡ್ರಿ, ಇಂಥ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ದುರ್ಯೋಧನ, ಎಂಥ ಪರಿಸ್ಥಿತಿ ಬಂದರೂ ಸರಿ ನಾನಂತೂ ಒಪ್ಪಂಗಿಲ್ಲ, ಇವತ್ತು ಸಂಧಿ ಮಾಡಿ ಬದುಕಲಿಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ, ನಾನು ಯುದ್ಧ ಮಾಡಿಯೇ ಬದುಕ್ತೀನಿ ಅಂತ ಭೀಷ್ಮರಿಗೆ ಆತ ಹೇಳ್ತಾನೆ. ಅಂಥ ಸಂದರ್ಭದಲ್ಲೂ ಕೂಡ ಆತನ ನಾವು ಹಠ ಇರ್ಬೋದು, ಆತನ ಛಲದ ಗುಣ ಇರ್ಬೋದು, ಸ್ವಭಾವ ಇರ್ಬೋದು, ಈ ಪದ್ಯ ಭಾಗದಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ. ಚಲಮನೆ ಮೆರವೆಂ ಎಂಬ ಪದ್ಯ ಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಪುಟ ಸಂಖ್ಯೆ 239, 240 ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯದ 5ನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಚಲಮನೆ ಮೆರವೆಂ ಅನ್ನುವಂಥ ಒಂದು ಪದ್ಯ ಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜ್ ಅವರು ಏನು ಮಾಡಿದ್ರೆ ಸಂಪಾದನೆ ಮಾಡಿದ್ದಾರೆ. ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ರನ್ನ ಸಂಪುಟದ ಪುಟದಿಂದ ನಾವೇನು ಮಾಡಿದ್ವಿ, ಸಾಹಸ ಭೀಮ ವಿಜಯಂ ಅನ್ನುವಂಥ ಒಂದು ಮಹಾಕಾವ್ಯದ ಈ ಪ್ರಸ್ತುತ ಪದ್ಯ ಭಾಗವನ್ನು ಆಯ್ಕೆಯನ್ನು ಮಾಡಿಕೊಂಡೇವೆ. ಮಕ್ಕಳೇ, ನಾವು ಆಶಯವನ್ನು ತಿಳ್ಕೊಂಡ್ವಿ, ಪದಗಳ ಅರ್ಥವನ್ನು ತಿಳ್ಕೊಂಡು ಬರೋಣ ಬನ್ನಿ. ಇಂಬು ಕೈ ಅಂದ್ರೇನು, ಒಪ್ಪಿಕೊಳ್ಳುವುದು ಅಂದರೆ ಸಮ್ಮತಿ ಸೂಚಿಸುವಂಥದ್ದು. ಒಡಂಬಡಿಸಿ ಅಂದರೆ ಒಪ್ಪಿಸಿ. ಸಂಧಿ ಅಂದರೆ ಒಪ್ಪಂದ. ಪೂರ್ವಕ್ರಮದಳು ಅಂತಂದ್ರೆ ಹಿಂದಿನಂತೆಯೇ, ಆಮೇಲೆ ಮೊದಲಿನಂತೆಯೇ. ನಡೆವಂತೆ ಅಂದರೆ ನಡೆದುಕೊಳ್ಳುವಂಥದ್ದು ಅಥವಾ ನಡೆದುಕೊಳ್ಳುವ ಹಾಗೆ. ಮಾಡ್ಪೆಮ್ ಅಂದ್ರೆ ಮಾಡುವೆನು. ಎಮ್ಮದು ಅಂದರೆ ನಾನು ಹೇಳಿದ್ದನ್ನು. ನಂತರ ನೆಗಳಲ್ ವೆಲ್ಕಮ್ ಅಂದ್ರೆ ಏನು, ನಡೆದುಕೊಳ್ಳಲೇಬೇಕು. ಸುಯೋಧನ ಅಂದರೆ ಇಲ್ಲಿ ದುರ್ಯೋಧನನಿಗೆ ಸುಯೋಧನ ಅಂತ ಕರಿತೀವಿ. ಪೊಡೆಮಟ್ಟು ಅಂದ್ರೆ ನಮಸ್ಕರಿಸಿ. ಅಹಿತರೋಳ್ ಶತ್ರುಗಳಲ್ಲಿ ಅಂದರೆ ಪಾಂಡವರಲ್ಲಿ. ಸಮಗೊಳಿಸು ಅಂದರೆ ಒಪ್ಪಂದವನ್ನು ಏರ್ಪಡಿಸುವಂಥದ್ದು. ಸಮರದೋಳು ಅಂದರೆ ಯುದ್ಧ ಭೂಮಿ. ಪೇಳಿ ಅಂತಂದ್ರೆ ಹೇಳುವುದು ಅಥವಾ ಹೇಳಿ. ಕಜ್ಜಮ್ ಅಂದರೆ ಕಾರ್ಯ ಅಥವಾ ಕೆಲಸ. ಇರಿವೆಂ ಅಂದರೆ ಹೋರಾಡುವೆ. ಪಾಂಡವ ಸುತರ ಪಾಂಡುವಿನ ಮಕ್ಕಳಲ್ಲಿ. ಪಾಂಡವ ಸುತರ ಯಾರು, ಪಾಂಡುವಿನ ಮಕ್ಕಳು. ಪಾಳ್ನೆಲ ಅಂದರೆ ಪಾಳು ಬಿದ್ದಿರ್ತಕ್ಕಂತಹ ಭೂಮಿ ಅಥವಾ ನೆಲ. ದಿನ ಪಸುತ ಕರ್ಣ. ಪುದು ವಾಳ್ದಪನೆ ಬಾಳುವುದುಂಟೆ. ಅನುಗಾಳ್ ಅಂತಂದ್ರೆ ಪ್ರಿಯ ಅಥವಾ ಗೆಳೆಯ. ಪ್ರಿಯ ಗೆಳೆಯರು ಕರ್ಣ. ಯಾರ ಗೆಳೆಯಿತ, ದುರ್ಯೋಧನನ ಆತ್ಮೀಯ ಪ್ರಾಣ ಸ್ನೇಹಿತ, ಆತ್ಮೀಯ ಗೆಳೆಯ ಯಾರು, ಕರ್ಣ. ಅನುಗದಂ ಅಂದರೆ ಪ್ರಿಯತಮ, ಆತನ ತಮ್ಮನ ಹೆಸರೇನು, ದುಶ್ಯಾಸನ. ಪಾರ್ಥ ಅಂದರೆ ಇಲ್ಲಿ ಅರ್ಜುನಿಗೆ ಪಾರ್ಥ ಅಂತ ಕರಿತೀವಿ. ಹಸು ಅಂದರೆ ಪ್ರಾಣವನ್ನು ಬಿಡುವಂಥದ್ದು. ಇಬ್ಬರು ಅಂದ್ರೆ ಇಬ್ಬರು. ಇಕ್ಕೆ ಅಂದ್ರೆ ಕೊಂದು. ಬಳಿಕೆ ಅಂತಂದ್ರೆ ಆಮೇಲೆ. ಅಂತಕಾತ್ಮಜ ಅಂತಕ ಅಂತ ಕರಿತೀವಿ. ಆತ್ಮಜ ಅಂದರೆ ಯಮನ ಮಗ. ಯಾರು, ಯುಧಿಷ್ಠರ ಯಮನ ಮಗ. ಅಳಲ್ ಅಂತಂದ್ರೆ ದುಃಖವನ್ನು ತೋಡ್ಕೊಳ್ಳುವಂಥದ್ದು, ದುಃಖ. ಪುಟ್ಟಿದ ಅಂದರೆ ಹುಟ್ಟಿದ. ಒಡ ಹುಟ್ಟಿದ ಅಂದರೆ ಜೊತೆಯಲ್ಲಿ ಹುಟ್ಟಿದವರು, ಒಡ ಹುಟ್ಟಿದವರು ಅಂತ ಕರಿತೀವಲ್ಲ. 100ವರು ಅಂದರೆ 100 ಜನರು. ಇದಿರ್ಚಿ ಅಂದರೆ ಹೋರಾಡಿ. ಸತ್ತರ್ ಪುಟ್ಟರೆ. ಸತ್ರ ಮತ್ತೆ ಹುಟ್ಟುವುದಿಲ್ಲವೇ. ಚಲಮನೆ ಮೆರವೆಂ ಛಲವನ್ನೇ ಸಾಧಿಸುವೆ, ಛಲವನ್ನೇ ಮೆರೆಯುವೆ ಅಂತ ಅರ್ಥ. ಕಾದು ಅಂದರೆ ಹೋರಾಟ ಅಥವಾ ಹೋರಾಡುವುದು. ಸಮರ ಅಂದರೆ ಯುದ್ಧ. ಕೌರವಂಗೆ ಅಂದರೆ ದುರ್ಯೋಧನನಿಗೆ. ಅವನಿ ಅಂದರೆ ಭೂಮಿ. ಈ ಚಲಮನೆ ಮೆರವೆಂ ಅನ್ನುವಂತಹ ಪದ್ಯ ಭಾಗದ ಪ್ರವೇಶ ಭಾಗ ಎಲ್ಲಿ ಏನು ಹೇಳ್ತಾರ ನೋಡೋಣ.
ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ನೋಡಿ, ಕನ್ನಡದ ರತ್ನತ್ರಯರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿದ್ವಿ. ಹೀಗಾಗಿ ಪಂಪನ ನಂತರ ಬರೋರು ಯಾರೇ ಶಕ್ತಿ ಕವಿ ಅಂತ ಈತನಿಗೆ ಕರಿತೀವಿ. ಯಾರನ್ನ? ರನ್ನನನ್ನ. ಈತನನ್ನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ನೋಡ್ರಿ, ಸಿಂಹಾವಲೋಕನ ಅನ್ನುವಂಥ ಒಂದು ಪದವನ್ನು ಇಲ್ಲಿ ಉಪಯೋಗವನ್ನು ಮಾಡ್ತಾರೆ ಸಾಹಸ ಭೀಮ ವಿಜಯಂ ಕೃತಿಗೆ. ಯಾಕಂದ್ರೆ ಸಿಂಹಾವಲೋಕನ ಅಂತಂದ್ರೇನ ಪ್ರಾಣಿ ತನ್ನ ಆಹಾರಕ್ಕಾಗಿ ಸಿಂಹ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನ ಕಾಡಿನಲ್ಲಿ ಹುಡುಕ್ತಾ ಇರತ್ತೆ. ಅದು ಸುತ್ತಮುತ್ತ ಅಲ್ಲ, ಕಾಡಿನ ಆದಿ ಭಾಗದಿಂದ ಹಿಡಿದು ಅಂತ್ಯದವರೆಗೂ ಕೂಡ ತನ್ನ ದೃಷ್ಟಿಯನ್ನು ಬೀರುವುದಕ್ಕೆ ನಾವೇನಂತ ಕರಿತೀವಿ? ಸಿಂಹಾವಲೋಕನ ಅಂತೇ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ರನ್ನ ಕವಿ ಏನು ಮಾಡ್ಯಾನ, ತನ್ನ ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಎಲ್ಲವನ್ನು ಸಿಂಹಾವಲೋಕನ ಮಾಡಿ ಈ ಕೃತಿಯನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಸಿಂಹಾವಲೋಕನ ಕ್ರಮದಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠ ಕಾವ್ಯ ಯಾವುದು? ರನ್ನಂದು ಸಾಹಸ ಭೀಮ ವಿಜಯಂ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ. ನೋಡಿ, ನಾವು ಯುದ್ಧದ ಪರಿಣಾಮ ಮಾಡಿದಂಥ ಸಂದರ್ಭದಲ್ಲಿ ಯುದ್ಧ ಮಾಡಿದಾಗ ಅದು ಯಾವಾಗಿದ್ರೂ ಒಳ್ಳೆಯದಾಗತ್ತಾ? ಇಲ್ಲ, ಅಲ್ಲಿ ಸರ್ವನಾಶ ಆಗೋದು ಖಂಡಿತ. ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತೆ. ನೋಡಿ, ಎಂಥವರೇ ಆಗಲಿ ಯಾರೇ ಆಗಲಿ ಅದರ ಪರಿಣಾಮವನ್ನು ನಾವೇನು ಮಾಡಬೇಕು? ಅನುಭವಿಸಲೇಬೇಕಾಗ್ತತಿ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣ ವಾಗುಳ್ಳವನು. ನೋಡ್ರಿ, ಆದರೆ ಇಲ್ಲಿ ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ನಾವು ಇನ್ನೊಂದು ಅಂದರೆ ಭೀಮನೇ ಈ ಕೃತಿಯ ಕಥಾವಸ್ತು, ಕಥಾನಾಯಕ. ಆದರೆ ಆತನಂತೆ ಇನ್ನಷ್ಟು ಇನ್ನೋರ್ವ ಕಥಾನಾಯಕ ಯಾರಪ್ಪ ಅಂದರೆ ಈ ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ದುರ್ಯೋಧನ. ಹೀಗಾಗಿ ಆತನ ಛಲರನ್ನು ಚಿತ್ರಿಸಿದಂಥ ಈ ದುರ್ಯೋಧನ ಏನದಲ್ಲ, ಈತನ ಸ್ವಭಾವ ಹೆಂಗೈತಪ್ಪ ಅಂದ್ರೆ ಛಲಗಾರ, ಹಠಗಾರ ಅನ್ನುವಂಥದ್ದು ಈ ಕಥಾವಸ್ತು ಅಂತ ಹೇಳ್ತಾರೆ. ಭೀಷ್ಮರ ಎದುರಿನಲ್ಲಿ ಸಂಧಿಗೆ ಒಪ್ಪದ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ನೋಡಿ, ಯುದ್ಧ ಮಾಡಿನೇ ನಾನು ತೀರ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸಂಧಿಗಂತೂ ಒಪ್ಪಂಗಿಲ್ಲ, ನಾನು ಸತ್ರೆ ಯುದ್ಧ ಮಾಡಿನೇ ಸಾಯ್ತೀನಿ, ಸಂಧಿಯಿಂದ ನನಗೆ ಜೀವನ ಮಾಡಲು ಸಾಧ್ಯವಿಲ್ಲ ಅಂತ ದುರ್ಯೋಧನ ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮನ ಎದುರಿಗೆ ಹೇಳ್ತಾನ. ಯಾರು? ದುರ್ಯೋಧನ. ನನಗಂತೂ ಯುದ್ಧ ಮಾಡಿನೇ ನಾನು ಸಾಯ್ತೀನಿ ಹೊರತು ನನಗೆ ಸಂಧಿಯನ್ನು ಮಾಡಿ ಬದುಕಲಿಕ್ಕೆ ಆಗಲ್ಲ. ಹೀಗಾಗಿ ಆತನ ಹಠ ಎಂಥದ್ದು, ಆತನ ಛಲ ಎಂಥದ್ದು, ಆತನಲ್ಲಿ ಸಾಧಿಸುವಂತಹ ಗುಣ ಎಂಥದ್ದು ಎನ್ನುವಂಥದ್ದು ಇಲ್ಲಿ ಈ ನಿರೂಪಣೆ ಕಾಣ್ಬೋದು ನಾವು. ಹೌದಾ? ಆತ ದುರ್ಯೋಧನ ಅಥವಾ ಸುಯೋಧನ ಅಂತ ಕರಿತೀವಿ. ಆತನ ಸ್ವಭಾವವನ್ನು ನಾವು ರನ್ನ ಏನು ಮಾಡಿದಾನ ಈ ಪದ್ಯ ಭಾಗದಲ್ಲಿ ತುಂಬ ಮನೋಜ್ಞವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ನೋಡಿ ಮಕ್ಕಳೇ, ನಾನು ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ಏನು ಮಾಡ್ತೀನಿ, ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಪುಸ್ತಕವನ್ನು ತೆರೆದು ಗಮನವಿಟ್ಟು ಕೇಳ್ರಿ. ಇಂಬುಕೆವೆ ಅಪ್ಪುಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೊಳ್ ನಡೆವ ಅಂತೂ ಮಾಳ್ಪೆಂ ಇನ್ನುಮಂ ಅವರ ಎಂ ಅಂದುದುಂ ಇಂಬು ಕೇವದೆ ಅವರ ಮೀರುವರಲ್ಲ ನೀನುಂ ಎಮ್ಮ ಪೇಳುವುದುಂ ಮೀರದೆ ನೆಗಳಲ್ ವೇಳ್ಕಂ ಎನೇ ಸುಯೋಧನಂ ಮುಗುಳ್ನಗೆ ನಕ್ಕು. ನೋಡಿ, ಮೊದಲೇ ನಾನೇನು ಹೇಳಿದ್ದೆಪ್ಪ ಅಂತಂದ್ರೆ ಈ ಪದ್ಯ ಭಾಗ ಶರಶೈಯಲ್ಲಿ ಭೀಷ್ಮ ಮಲಗಿತಾನ. ಯುದ್ಧ ಭೂಮಿಯಲ್ಲಿ ರಣರಂಗದಲ್ಲಿ ಇರ್ತಕ್ಕಂತಹ ಮಹಾಭಾರತ ಕುರುಕ್ಷೇತ್ರ ನಡೆದಿರುವಂಥ ಸಂದರ್ಭದಲ್ಲಿ ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮನನ್ನು ಭೇಟಿಯಾಗಲಿಕ್ಕೆ ಯಾರು ಬರ್ತಾರ? ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ, ಆಶೆಯಂತೆ, ಅಭಿಲಾಷೆಯಂತೆ ದುರ್ಯೋಧನ ಬರ್ತಾನ. ಬಂದಂಥ ಸಂದರ್ಭದಲ್ಲಿ ಅವಾಗ ಭೀಷ್ಮರು ಈತನಿಗೆ ದುರ್ಯೋಧನನಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ನು ಒಡಂಬಡಿಸಿ ಸಂಧಿಯಂ. ನೋಡು, ಇಂಬು ಕೈವೆ ಅಂತಂದರೆ ಇಲ್ಲಿ ಒಪ್ಪಿಕೊಳ್ಳು ಅಂತ ಅರ್ಥ. ನೋಡು, ನೀನು ಒಪ್ಪುವುದಾದರೆ, ಇಲ್ಲಿ ನೀನು ಅಂದರೆ ಯಾರು ಮಕ್ಕಳೇ? ದುರ್ಯೋಧನ. ನೀನು ಒಪ್ಪಿಕೊಳ್ಳೋದಾದ್ರೆ ನಾನೇನು ಮಾಡ್ತೀನಿ? ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡ್ಕೊಳ್ತೀನಿ. ಅಂದ್ರೆ ಒಡಂಬಡಿಸಿ ಅಂದರೆ ಸಂಧಿಯನ್ನು ಮಾಡ್ಕೊಳ್ಳೋದು, ಒಪ್ಪಿಸುವುದು. ಸಂಧಿ ಅಂದರೆ ಒಪ್ಪಂದ, ಒಡಂಬಡಿಸಿ ಅಂದರೆ ಒಪ್ಪಿಸುವುದು. ನೀನು ಒಪ್ಪಿಕೊಳ್ಳೋದಾದ್ರೆ, ನೀನು ಸಮ್ಮತಿ ಏನಾದರೂ ಸೂಚಿಸಿದ್ರೆ, ನೀನು ಅನುಮತಿ ಏನಾದರೂ ಕೊಟ್ಟೆ ಅಂದ್ರೆ ನಾನು ಪಾಂಡವರ ಜೊತೆಗೆ ಏನು ಮಾಡ್ತೀನಿ? ಪಾಂಡವರನ್ನು ಒಪ್ಪಿಸಿ ಒಪ್ಪಂದವನ್ನು ಏರ್ಪಡಿಸ್ತೀನಿ, ಒಪ್ಪಂದವನ್ನು ಮಾಡಿಸ್ತೀನಿ. ಮಾಡಿ ಪೂರ್ವ ಕ್ರಮದೊಳ್ ನಡೆವ ಅಂತೂ ಮಾಳ್ಪೆಂ ಇನ್ನುಮಂ. ನೋಡು ಅಂತಂದ್ರೆ ಈ ಹಿಂದಿನಂತೆ ನೀವು ಹೆಂಗೆ ಪಾಂಡವರು ಮತ್ತು ಕೌರವರು ನೀವು ಹಿಂದೆ ಮೊದಲು ಹೇಗಿದ್ರಲ್ಲ, ಎಷ್ಟು ಚೆನ್ನಾಗಿದ್ರಲ್ಲ, ಈಗೂ ಕೂಡ ಇನ್ನು ಮುಂದನ್ನು ಕೂಡ ನೀವು ಅದೇ ರೀತಿಯಾಗಿ ಇರಬಹುದು ಅಂತ ಹೇಳ್ತಾರೆ. ಪೂರ್ವ ಕ್ರಮದೊಳ್ ಅಂತಂದರೆ ಇಲ್ಲಿ ಹಿಂದಿನಂತೆ ಅಥವಾ ಮೊದಲಿನಂತೆ ಅಂತ ಹೇಳ್ಬೋದು. ಹೀಗೆ ನೀವು ಹಿಂದೆ ಯಾವ ರೀತಿಯಾಗಿ ಇದ್ರಲ್ಲ ಅದೇ ರೀತಿಯಾಗಿ ನೀವೇನು ಮಾಡ್ಬೋದು? ಇನ್ನು ಮುಂದನೂ ನೀವು ನಾನು ಸಂಧಿಯನ್ನು ಏರ್ಪಾಟ್ ಮಾಡಿದಾದಮೇಲೆ ನಿಮ್ಮಿಬ್ಬರನ್ನು ಒಪ್ಪಿಸಿದ ಮೇಲೆ ನೀವು ಅದೇ ರೀತಿಯಾಗಿ ಇರಬಹುದು. ಅವರ ಎಮ್ಮ ಅಂದುದಂ, ಅವರು ನಾನು ಹೇಳಿದಕ್ಕೆ ಇಲ್ಲನಲ್ಲ. ಇಂಬು ಕೈವದೆ ಅವರ ಮೀರುವವರಲ್ಲ ನೀನು.
ನೋಡ್ರಿ ಇನ್ನು ಹೇಳ್ತಾರ ಅವರು ನಾನು ಹೇಳಿದ್ದಕ್ಕೆ ಪಾಂಡವರು ನಾನು ಹೇಳಿದ್ದಕ್ಕೆ ನನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಅವರು ಮೀರುವುದಿಲ್ಲ. ಎಮ್ಮ ಪೇಳುವುದಂ ಮೀರದೆ ನೆಗಳಲ್ ವೇಳ್ಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ನೋಡ್ರಿ ಅವಾಗ ಏನು ಹೇಳ್ತಾನಪ್ಪ ಅಂದ್ರೆ ಅವರು ಮಾಳ್ಪಮ್ ಅಂತಂದ್ರೆ ಇಲ್ಲೇನು ಮಾಡುವೇನು, ನಾನು ಹಿಂದೆ ಯಾವ ರೀತಿಯ ಮೊದಲಿನ ಥರ ಇದ್ರಲ್ಲ ಅದೇ ರೀತಿಯಾಗಿ ನಡೆದುಕೊಳ್ಳುವ ಹಾಗೆ ನಾನೇನು ಮಾಡ್ತೀನಿ, ನಾನು ಮಾಡ್ತೀನಿ. ನಾನು ಹೇಳಿದ್ದನ್ನು ಅವರು ಯಾವುದೇ ಕಾರಣಕ್ಕೂ ಎಂಬುದು ಅಂತಂದ್ರೇನು ಅವರು ನಾನು ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಅವರು ಮೀರುವುದಿಲ್ಲ, ಅವರು ನಡೆದುಕೊಳ್ತಾರ. ನೆಗಳಲ್ ವೇಳ್ಕುಮ್ ಅಂತಂದರೆ ನಡೆದುಕೊಳ್ಬೇಕು, ಅವರು ನಾನು ಹೇಳಿದ ಮಾತನ್ನು ಯಾವುದೇ ಕಾರಣಕ್ಕೂ ಅವರು ಮೀರುವುದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಯೋಧನ ಮುಗುಳ್ನಗೇನಕ್ಕು, ಸುಯೋಧನ ಅಂತಂದ್ರೆ ಇಲ್ಲಿ ಯಾರು, ದುರ್ಯೋಧನ. ಅವಾಗ ಆತ ಮುಗುಳ್ನಗೆಯನ್ನು ಬೀರ್ತಾ ಹೇಳ್ತಾನ. ನೋಡಿ ಮಕ್ಕಳು ಇನ್ನೊಂದು ಸಲ ಹೇಳ್ತೀನಿ, ನಾನು ಹೇಳುವಂತಹ ಮಾತನ್ನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಯಾರು ಹೇಳ್ತಾರ, ಭೀಷ್ಮನು ಶರಶೈಯಲ್ಲಿ ಮಲಗಿರುವಂಥ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ ಏನಂತ, ನಾನು ಹೇಳುವಂತಹ ಮಾತನ್ನು ದುರ್ಯೋಧನ ನೀನು ಒಪ್ಪುವುದಾದ್ರೆ ನಾನು ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡ್ತೀನಿ, ಒಪ್ಪಂದವನ್ನು ಮಾಡಿ ನೀವಿಬ್ಬರು ಕೌರವರು ಮತ್ತು ಪಾಂಡವರು ಮೊದಲು ಯಾವ ರೀತಿ ಇದ್ರಲ್ಲ ಅದೇ ರೀತಿಯಾಗಿ ನಡೆದುಕೊಳ್ಳುವ ಹಾಗೆ ನಾನು ಮಾಡ್ತೀನಿ. ಈಗಲಾದರೂ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದ ಅವರು ಮೀರುವುದಿಲ್ಲ, ನನ್ನ ಮಾತನ್ನು ಅವರು ಮೀರುವುದಿಲ್ಲ, ನಾನು ಹೇಳ್ದಂಗೆ ಅವರು ಕೇಳ್ತಾರ ಅಂತ ಹೇಳಿದಾಗ ದುರ್ಯೋಧನ ಏನು ಮಾಡ್ತಾನ, ಮುಗುಳ್ನಕ್ಕು ಹೇಳ್ತಾನ. ಏನು ಹೇಳ್ತಾನ ನೋಡಿ ಮುಗುಳ್ನಾಗ ಏನಾಗುತ್ತಾ, ಏನು ಹೇಳ್ತಾನಪ್ಪ ಯಾರು, ದುರ್ಯೋಧನ. ನಿಮಗೆ ಪೊಡೆಮಟ್ಟು ಪೋಪಿ ಈ ಸಮಕಟ್ಟಿ ಬಂದೆನ್ ಅಹಿತರೋಳ್ ಸಂಧಿಯನ್ ಎಂ ಸಮಕೊಳಿಸಲ್ ಎಂದು ಬಂದೆನೆ ಸಮರದೋಳ್ ಎನಗೆ ಅಜ್ಜಾಪೇಳೆಂ ಆವುದುಂ ಕಜ್ಜಂ. ನೋಡಿ ನಿಮಗೆ ಪೊಡೆಮೊಟ್ಟು ಪೋಪಿ, ನೋಡಿ ಶರಶೈಯಲ್ಲಿ ಮಲಗಿರ್ತಕ್ಕಂತಹ ಭೀಷ್ಮನನ್ನು ನೋಡಲಿಕ್ಕೆ ಬಂದಿರುವಂತಹ ದುರ್ಯೋಧನನಿಗೆ ಭೀಷ್ಮ ಏನು ಹೇಳಿರ್ತಾರ, ನೀನು ಒಪ್ಪೋದಾದ್ರೆ ನಾನು ಸಂಧಿಯನ್ನು ಮಾಡಿಸ್ತೀನಿ, ನೀವು ಮೊದಲಿನ ಥರ ಚೆನ್ನಾಗಿರ್ಬೋದು ಅಂತ ಎಲ್ಲ ಹೇಳ್ತಾರ. ಆಗ ದುರ್ಯೋಧನ ನಗುತ್ತಾ ಅಂದ್ರೆ ನಗುತ್ತಾ ಏನು ಹೇಳ್ತಾನ, ನಿಮಗೆ ಪೊಡೆಮೊಟ್ಟು ಪೋಪಿ ಈ ಸಮ ಕಟ್ಟಿಂ ಬಂದೇನ್. ಅಜ್ಜ ಏನು ಹೇಳಕತ್ತಾರ, ನಾನು ನನ್ನ ತಂದೆ ತಾಯಿಯ ಅಭಿಲಾಷೆಯಂತೆ ಅಪೇಕ್ಷೆಯಂತೆ ನಾನು ನಿಮಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದನ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಹೊರತು ಅಹಿತರೋಳ್ ಸಂಧಿಯ ಏಂ ಸಮಕೊಳಿಸಲ್ಲೆಂದು ಬಂದಿನ ಸಮರದೋಳ್. ನೋಡಿ ನಾನು ಅಹಿತರೋಳ್ ಅಂದರೆ ಯಾರು, ಶತ್ರುಗಳು ಅಂದರೆ ಇಲ್ಲಿ ಯಾರು, ದುರ್ಯೋಧನನಿಗೆ ಕೌರವ್ರಿಗೆ ಪಾಂಡವರು ಮತ್ತು ಕೌರವರ ನಡುವೆ ನಡೆದಿರುವಂಥ ಯುದ್ಧದಲ್ಲಿ ಶತ್ರುಗಳು ಯಾರು, ಪಾಂಡವರು. ಯಾರಿಗೆ, ದುರ್ಯೋಧನನಿಗೆ. ಆಗ ಆ ಶತ್ರುಗಳ ಜೊತೆಗೆ ಸಮಕೊಳಿಸಂದ್ರೆ ಒಪ್ಪಂದವನ್ನು ಏರ್ಪಡಿಸುವುದು. ಆ ಶತ್ರುಗಳ ಜೊತೆಗೆ ನಾನು ಒಪ್ಪಂದವನ್ನು ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ನೀವು ಅಂದ್ಕೊಂಡಿರೇನ, ಇಲ್ಲ. ಸಮರದ ಹೋಳು ಅಂದರೆ ಯುದ್ಧ ಭೂಮಿಯಲ್ಲಿ, ಆ ಯುದ್ಧ ಭೂಮಿಯಲ್ಲಿ ಏನು ಮಾಡ್ತೀನಿ, ನಾನು ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಒಪ್ಪಂದವನ್ನು ಮಾಡಿಕೊಳ್ಳಲಾರೆ, ಅವ್ರ ಜೊತೆ ನಾನು ಯುದ್ಧವನ್ನು ಮಾಡ್ತೀನಿ ಅಜ್ಜ ಅಂತ ಹೇಳತನ. ಪೇಳೆ ಎನಗೆ ಅಜ್ಜ ಪೇಳೆಂ ಆವುದಂ ಕಜ್ಜಂ. ನೋಡಿ ನನಗೆ ನೀವು ನನ್ನ ಕೆಲಸ, ಕಜ್ಜಮ್ ಅಂದ್ರೇನು, ಕಾರ್ಯ ಅಥವಾ ಕೆಲಸ, ನೀವು ನನ್ನ ಕೆಲಸ ಯಾವುದು, ನನ್ನ ಕಾರ್ಯ ಯಾವುದು ಅನ್ನೋದನ್ನು ನೀವು ನನಗೆ ಹೇಳ್ಕೊಡಿ. ಅದನ್ನು ಬಿಟ್ಟು ನಾನು ನಿಮಗೆ ಆಶೀರ್ವಾದವನ್ನು ತೆಗೆದುಕೊಂಡು ನಮಸ್ಕಾರವನ್ನು ಮಾಡಿ ಆಶೀರ್ವಾದ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಹೊರತು ನನ್ನ ಶತ್ರುಗಳ ಜೊತೆಗೆ ಯಾವುದೇ ಕಾರಣಕ್ಕೂ ನಾನು ಒಪ್ಪಂದವನ್ನು ಮಾಡಿಕೊಳ್ಳಲಾರೆ, ನಾನು ಅವ್ರ ಜೊತೆ ಯುದ್ಧವನ್ನೇ ಮಾಡುತ್ತೇನೆ. ಆದರೆ ನೀವು ನನಗೇನು ಹೇಳಿ, ನನ್ನ ಕೆಲಸ ಯಾವುದು ಅಂತ ನನಗೆ ತಿಳಿಸ್ಕೊಡಿ ಅಜ್ಜ ಅಂತ ದುರ್ಯೋಧನ ಕೇಳ್ತಾ ಇದ್ದಾನೆ. ನೋಡಿ ಇನ್ನೊಂದು ಸಲ ಹೇಳ್ತೀನಿ ಮಕ್ಕಳೇ, ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಂತ ನಿಶ್ಚಯವನ್ನು ಮಾಡ್ಕೊಂಡು ಬಂದಿದ್ದೇನೆ ಹೊರತು ಶತ್ರುಗಳಲ್ಲಿ ಒಪ್ಪಂದವನ್ನು ಏರ್ಪಡಿಸ್ರಿ ಅಂತ ಹೇಳಲಿಕ್ಕೆ ನಾನು ಬಂದೇನಂತೆ ಅನ್ಕೋಬೇಡ್ರಿ ಅಜ್ಜ. ಯುದ್ಧದಲ್ಲಿ ನನಗೆ ಏನು ಕಾರ್ಯ ಅನ್ನೋದನ್ನು, ಏನು ಕೆಲಸ ಅನ್ನೋದನ್ನು ನೀವು ನನಗೆ ಹೇಳ್ಕೊಡಿ ಅಜ್ಜ ಅಂತೇಳಿ ಹೇಳ್ತಾನ. ಮುಂದೆ ನೋಡ್ರಿ ಮುಂದುವರೆದಿನಿ ಹೇಳ್ತಾನ. ನೆಲಕ್ಕೆ ಇರೆವೆನ್ ಎಂದು ಬಗ್ಗಿದರೆ ಛಲಕ್ಕೆ ಇರೆವೆಂ ಪಾಂಡು ಸುತರೌಳ್ ಈ ನೆಲನ ಇದು ಪಾಳ್ ನೆಲನ ಎನಗೆ ದಿನಪ್ಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದು ವಾಳ್ದಪ್ಪನೇ. ನೋಡಿ ಇಲ್ಲಿ ಎಷ್ಟೊಂದು ಅದ್ಭುತವಾಗಿ ಚಿತ್ರಿಸುತ್ತಾರೆ ನೋಡಿ. ನೆಲಕ್ಕೆ ಇರೆವೆನ್ ಎಂದು ಬಗ್ಗಿದರೆ, ನಾನು ಅಜ್ಜ ನನ್ನ ಕೆಲಸ ಏನು, ನನ್ನ ಕಾರ್ಯ ಅಥವಾ ನನ್ನ ಕೆಲಸ ಏನಂತ ಹೇಳಿ, ಆದರೆ ನೀವೇನು ಅಂದ್ಕೊಂಡಿರಿ, ನಾನು ನೆಲದ ಸಲುವಾಗಿ, ಭೂಮಿ ಸಲುವಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ, ಯುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿರೇನ, ಇಲ್ಲ. ಛಲಕ್ಕೆ ಇರುವೆ, ನಾನು ಏನೇ ಮಾಡಿದ್ರು ನನ್ನ ಛಲಕ್ಕಾಗಿ ಸಾಧಿಸೋದಕ್ಕಾಗಿ, ನಾನು ಯುದ್ಧವನ್ನು ಮಾಡ್ತಾಯಿದ್ದೀನಿ. ಪಾಂಡು ಸುತರಳ್ ಈ ನೆಲನ ಅಂದರೆ ಪಾಂಡು ಸುತರ ಜೊತೆಗೆ
ಇನ್ನು ಪಾಂಡುವಿನ ಮಕ್ಕಳು ಏನದಾರಲ್ಲ 5 ಜನ, ಅವ್ರ ಜೊತೆ ನಾನು ಯುದ್ಧವನ್ನು ಮಾಡಿ ಇದು ಪಾಳ್ನೆಲ ನನಗೆ, ಇದು ನನಗೆ ಯುದ್ಧವನ್ನು ಮಾಡಿ ಪಾಳ್ನೆಲ ಅಂದರೆ ಪಾಳು ಬಿದ್ದಿರುವಂತಹ ನೆಲ, ಹೌದಾ. ಪಾಳ್ನೆಲ ಅಂದರೆ ಹೆಣ್ಮಕ್ಳಲ್ಲಿ ಪಾಳು ಬಿದ್ದಿರ್ತಕ್ಕಂತಹ ಒಂದು ನೆಲ. ನನಗೆ ದಿನಪ್ಪ ಸೂತನಂ ಕೊಲ್ಲಿಸಿದ ನೆಲದೊಡನೆ ಮತ್ತೆ ಪುದು ವಾಳ್ದಪ್ಪನೇ. ನಾನು ನೆಲಕ್ಕೆ ಏನು ಮಾಡಾಕತ್ತೀನಿ, ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಅನ್ಕೋಬೇಡ್ರಿ. ನಾನು ಛಲಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಆ ಪಾಂಡುವಿನ ಮಕ್ಕಳಲ್ಲಿ ಏನೈತಿ, ಮಕ್ಕಳ ಜೊತೆಗೆ ನಾನು ಹೋರಾಟವನ್ನು ಮಾಡಿ ಈ ಪಾಳು ಬಿದ್ದಿರುವಂತಹ ನೆಲದ ಜೊತೆಗೆ ನಾನು ಬದುಕಲಿ. ನನಗೆ ದಿನಪ ಸುತನಂ ಅಂತಂದರೆ ಸೂರ್ಯಪುತ್ರ. ಯಾರು ಇಲ್ಲಿ? ಸೂರ್ಯಪುತ್ರ ಕರ್ಣ. ದುರ್ಯೋಧನ ಮತ್ತು ಕರ್ಣನ ನಡುವೆ ಇದ್ದಂತಹ ಸ್ನೇಹ, ಎಷ್ಟೊಂದು ಬಾಂಧವ್ಯ ಯಾವ ರೀತಿಯಾಗಿತ್ತಂತ ಗೊತ್ತಲ್ವಾ. ದುರ್ಯೋಧನ ಆಪ್ತ ಸ್ನೇಹಿತ ಯಾರು? ಪ್ರಾಣ ಸ್ನೇಹಿತ ಕರ್ಣ. ಆ ಕರ್ಣನನ್ನು ಕೊಲಿಸಿರ್ತಕ್ಕಂತಹ ನೆಲದೊಡನೆ ಮತ್ತೆ ಪುದು ಆಳ್ದಪ್ಪನೇ. ಪುದು ಆಳ್ದಪ್ಪ ಅಂದರೆ ಮಕ್ಕಳೇ ಇಲ್ಲಿ ಬಾಳುವುದುಂಟೆ ಅಂತ ಅರ್ಥವನ್ನು ಕೊಡುತ್ತೆ. ಹೀಗಾಗಿ ಪುದು ಆಳ್ದಪ್ಪನ ಕರ್ಣನನ್ನು ಕೊಲಿಸಿರ್ತಕ್ಕಂತಹ ನೆಲದ ಜೊತೆಗೆ ನಾನು ಬಾಳುವುದುಂಟೆ. ನನ್ನ ಆಪ್ತ ಸ್ನೇಹಿತನನ್ನು ಕಳೆದುಕೊಂಡಿರುವಂತಹ ಈ ಭೂಮಿ ಜೊತೆ ನಾನು ಮತ್ತೇನಾದರೂ ಬಾಳ್ಬೇಕಾ ಅಂಥೇಳಿ ಕೇಳಕತ್ತಾರ. ಯಾರು? ದುರ್ಯೋಧನ ಹೇಳಿಕತ್ತಾನ. ಭೂಮಿಗಾಗಿ ಹೋರಾಡ್ತಾ ಇದ್ದಾನಂತ ಏನಾದರೂ ಭಾವಿಸ್ತಿದ್ದೀರಾ? ಇಲ್ಲ, ನಾನು ಛಲಕ್ಕಾಗಿ ಪಾಂಡು ಸುತರ ಮಕ್ಕಳಲ್ಲಿ ಹೋರಾಡತ್ತೀನಿ. ನನ್ನ ಛಲವನ್ನು ಸಾಧಿಸಲೇಬೇಕನ್ನೋ ಕಾರಣಕ್ಕಾಗಿ ನಾನು ಹೋರಾಡಕತ್ತೀನಿ. ಈ ಭೂಮಿ ಏನೈತಲ್ಲ, ಈ ನೆಲ ನನಗೆ ಹಾಳು ಬಿದ್ದಿರುವಂತಹ ನೆಲ. ಯಾಕಪ್ಪ ಅಂತಂದ್ರೆ ನನ್ನ ಆಪ್ತ ಸ್ನೇಹಿತನಾಗಿರ್ತಕ್ಕಂತಹ, ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನನ್ನು ಕೊಲಿಸಿರುವಂತಹ ಈ ನೆಲದ ಜೊತೆ ನಾನು ಮತ್ತೇನಾದರೂ ಬಾಳುವುದುಂಟೆ ಅಜ್ಜ ಅಂತೇಳಿ ದುರ್ಯೋಧನ ಯಾರನ್ನ ಕೇಳತ್ತಾನ? ಭೀಷ್ಮರಿಗೆ ಹೇಳಿಕತ್ತಾನ. ನೋಡಿ, ಮುಂದುವರೆದು 3ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ, ಎನ್ನ ಅನುಗಾಳನ್ ಎನ್ನ ಅನುಗ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ ಉಳ್ಳ ಅನ್ನೆಗಂ ವಲ್ಲೆನ ಎನ್ನ ಒಡಲೋಳ್ ಎನ್ನ ಅಸು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂಧೀರ್ ಇರ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೈವನ್ ನೆಗಳ್ದ ಅಂತ ಕಾತ್ಮಜನೋಳ್ ಎನ್ನ ಅಳಲ್ ಅಳಿದೊಡೆ ಆಗದು ಎಂಬೆನೇ. ನೋಡಿ ಏನು ಹೇಳ್ತಾರಪ್ಪ ಅಂತಂದರೆ, ಎನ್ನ ಅನುಗಾಳನ್ ಎನ್ನ ಅನುಗ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ ಉಳ್ಳ ಅನ್ನೆಗಂ. ನೋಡಿ, ಎನ್ನ ಅನುಗಾಳನ್ ಅಂತಂದ್ರೆ ಇಲ್ಲಿ ಅನುಗಾಳ ಅಂತಂದ್ರೆ ಪ್ರಿಯ ಗೆಳೆಯ ಅಥವಾ ಕರ್ಣ. ಯಾರು ಪ್ರಿಯ ಗೆಳೆಯ? ಕರ್ಣ. ಯಾರ ಗೆಳೆಯ ಈತ? ದುರ್ಯೋಧನನ ಪ್ರಾಣ ಸ್ನೇಹಿತ, ಹೌದಾ, ಆತ್ಮೀಯ ಸ್ನೇಹಿತ, ಆಪ್ತ ಗೆಳೆಯ. ಎನ್ನ ಅನುಗಾಳನ್ ಎನ್ನ ಅನುಗ ತಮ್ಮನನ್, ಇಲ್ಲಿ ದುರ್ಯೋಧನ ತಮ್ಮ ಯಾರು? ದುಶ್ಯಾಸನ, ಹೌದಾ. ನನ್ನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಕರ್ಣನನ್ನು ಮತ್ತು ನನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನ ಇಕ್ಕಿದ ಪಾರ್ಥ ಭೀಮರ್. ಇಕ್ಕಿದ ಅಂದರೆ ಸಾಯಿಸುವುದು, ಹೌದಾ. ಯಾರು ಸಾಯಿಸಿದ್ರು ಇಲ್ಲಿ? ಪಾರ್ಥ ಅಂದರೆ ಅರ್ಜುನ ಮತ್ತು ಭೀಮರು. ಯಾರನ್ನ? ಕರ್ಣನನ್ನ ಮತ್ತು ದುಶ್ಯಾಸನನ ಸಾಯಿಸಿದ್ರಲ್ಲ, ಯಾರು? ಅವರಿಬ್ಬರು ಸತ್ತ ಮೇಲೆ ಇಕ್ಕಿ ಅವರನ್ನು ಕೊಂದರು. ಯಾರು ಕೊಂದರು? ಪಾರ್ಥ ಮತ್ತು ಭೀಮ. ಅರ್ಜುನ ಮತ್ತು ಭೀಮರು ಕರ್ಣನನ್ನು ಮತ್ತು ದುಶ್ಯಾಸನನ ಯುದ್ಧ ಭೂಮಿಯಲ್ಲಿ ಕೊಂದರು. ಉಳ್ಳ ಅನ್ನೆಗಂ ಒಲ್ಲೆನ ಎನ್ನ ಒಡಲೊಳ್ ಎನ್ನ ಹಸು ಉಳ್ಳೆನಂ. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ದೇಹದಲ್ಲಿ ಉಸಿರು ಇರೋವರೆಗೂ ಕೂಡ ನಾನು ಸಂಧಿಯನ್ನು ಮಾಡಿಕೊಳ್ಳಲಾರೆ ಅಜ್ಜ. ನಾನು ಸಂಧಿಯನ್ನು ಯಾವಾಗ ಮಾಡ್ಕೊಳ್ತೀನಿ ಗೊತ್ತಾ? ನೋಡಿ ಮುಂದೆ ಹೇಳ್ತಾರೆ, ಅಜ್ಜ ಸಂಧಿಯಂ ಮುನ್ನಮಂ ಅವಂದಿರ್ ಇಬ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೈವೆನ್. ನೋಡಿ ಏನು ಹೇಳ್ತಾರ, ಅಜ್ಜ ನಾನು ಸಂಧಿಯನ್ನು ಮಾಡ್ಕೊಳ್ತೀನಿ. ಯಾವಾಗ ಮಾಡ್ಕೊಳ್ತೀನಿ ಗೊತ್ತಾ? ಕೇಳು. ಮೊದಲು ನನ್ನ ತಮ್ಮ, ಪ್ರೀತಿಯ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂತಹ ಕರ್ಣನನ್ನು ಏನಿಬ್ರು ಕೊಂದ್ರಲ್ಲ, ಪಾರ್ಥ ಮತ್ತು ಭೀಮರನ್ನು, ಇವರನ್ನು ನಾನು ಏನು ಮಾಡ್ತೀನಿ? ಇಕ್ಕಿ ಅಂದ್ರೆ ಇಲ್ಲೇನು? ಕೊಲ್ಲುವುದು. ಇವರಿಬ್ಬರನ್ನು ನಾನು ಯುದ್ಧರಂಗದಲ್ಲಿ, ರಣರಂಗದಲ್ಲಿ ಕೊಂದ ಬಳಿಕ ನಾನು ಸಂಧಿಯನ್ನು ಮಾಡ್ಕೊಳ್ತೀನಿ. ಅದು ಯಾರ ಜೊತೆಗೆ ಮಾಡ್ಕೊಳ್ತೀನಿಪ್ಪ ಅಂತಂದರೆ, ನೆಗಳ್ದ ಅಂತ ಕಾತ್ಮಜನೋಳ್ ಎನ್ನ ಅಳಲ್ ಆಳಿದೊಡೆ ಆಗದು ಎಂಬೆನೆ. ನೋಡಿ ಇಲ್ಲಿ ನಾನು ಯಾರ ಜೊತೆ ಸಂಧಿಯನ್ನು ಮಾಡ್ಕೊಳ್ತೀನಿ ಅಂತಂದರೆ, ಅಂತಕಾತ್ಮಜ ಅಂತಂದ್ರೆ, ಅಂತಕ ಆತ್ಮಜ ಅಂತಂದರೆ ಏನು ಗೊತ್ತಾ? ಯಮನ ಮಗ ಯುಧಿಷ್ಠರ, ಧರ್ಮರಾಯ, ಹೌದಾ, ಆತನ ಜೊತೆಗೆ ನಾನು ಸಂಧಿಯನ್ನು ಮಾಡ್ಕೊಳ್ತೀನಿ. ಆಮೇಲೆ ಅಲ್ಲಿವರೆಗೂ ನಾನು ಸಂಧಿಯನ್ನು ಮಾಡಿಕೊಳ್ಳಲಾರೆ. ನೋಡಿ ಮಕ್ಕಳೇ, ಇನ್ನೊಂದ್ಸಲ ಹೇಳ್ತೀನಿ. ನನ್ನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂತಹ ಕರ್ಣನನ್ನು ಮತ್ತು ನನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನ್ನು ಕೊಂದಿರುವ ಅರ್ಜುನ ಮತ್ತು ಭೀಮರು ಜೀವಂತವಾಗಿರುವವರೆಗೆ
ನನ್ನ ದೇಹದಲ್ಲಿ ಅಥವಾ ಪ್ರಾಣ ಇರುವವರೆಗೆ ಅಜ್ಜ ನಾನು ಸಂಧಿಗೆ ಯಾವುದೇ ಕಾರಣಕ್ಕೂ ನಾನು ಒಪ್ಪಲಾರೆನು, ಅಂದರೆ ನಾನು ಒಪ್ಪುವುದಿಲ್ಲ. ಮೊದಲು ಏನು ಮಾಡ್ತೀನಿ, ಆ ಇಬ್ಬರನ್ನು ಯಾರು ಅರ್ಜುನ ಮತ್ತು ಭೀಮರನ್ನು ಕೊಂದು ಆಮೇಲೆ ಅವರಿಬ್ಬರನ್ನು ಕೊಂದಾದಮೇಲೆ ಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಜ ಯುಧಿಷ್ಠಿರ ಅಂತ ಕರಿತೀವಲ್ಲ, ಆತನ ಜೊತೆಗೆ ನಾನು ಸಂಧಿಯನ್ನು ಮಾಡ್ಕೊಳ್ತೀನಿ. ನನ್ನ ದುಃಖ ಆರಿದ ಮೇಲೆ ಆವಾಗ ನಾನು ಬೇಡ ಅಂತ ಅನ್ನುವುದಿಲ್ಲ ಅಜ್ಜ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ, ದುರ್ಯೋಧನ ಭೀಷ್ಮರಿಗೆ ಹೇಳ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಮತ್ತು ಮುಂದುವರೆದು ಏನು ಹೇಳ್ತಾನಪ್ಪ ಅಂತಂದ್ರೆ, ಪುಟ್ಟಿದ ನೂರ್ವರಂ ಒಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆಯೇ ಕೋಪಂ ಪುಟ್ಟಿ ಪೊದೊಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳ್ ಇರಿದು ಚಲಮನೆ ಮೆರವೆಂ. ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ, ಹುಟ್ಟಿದ ನೂರ್ವರಂ, ಏನು 100 ಜನ ಏನು ಹುಟ್ಟಿದಾರಲ್ಲ, ಒಡ ಹುಟ್ಟಿದ ನೂರ್ವರಂ, ನನ್ನ ಜೊತೆ ಒಡ ಹುಟ್ಟಿದಂತಹ ನನ್ನ ಎಲ್ಲ ಸಹೋದರರದಾರಲ್ಲ 100 ಜನ ಸಹೋದರರು, ನೂರ್ವರು ಅಂದರೆ ಇಲ್ಲಿ 100 ಜನ. ಹುಟ್ಟಿದ ಅಂತಂದ್ರೆ ಹುಟ್ಟಿದಂತಹ, ಒಡ ಹುಟ್ಟಿದ ಜೊತೆಯಲ್ಲಿ ಹುಟ್ಟಿರುವಂತಹ ನನ್ನ ಜೊತೆಗೆ ಒಡ ಹುಟ್ಟಿದಂತಹ 100 ಜನರು ಏನು ನನ್ನ ಸಹೋದರರಲ್ಲ, ಇವರನ್ನು ಇದೀರ್ಚಿ ಸತ್ತೊಡೆ ಕೋಪಂ ಪುಟ್ಟಿ, ಇವರನ್ನು ಹೋರಾಡಿ ಇವರೆಲ್ಲ ರಂಗದಲ್ಲಿ ಹೋರಾಡಿ ಏನು ಸತ್ರಲ್ಲ, ಇವರೆಲ್ಲ ಸತ್ತಿದ್ದಾರೆ, ಇವರೆಲ್ಲ ಸತ್ತ ಮೇಲೆ ನನಗೆ ಕೋಪ ಬರುವುದಿಲ್ಲ ಅಂತ ಅಂದ್ಕೊಂಡಿರೋಣ, ನನಗೆ ಸಿಕ್ಕಾಪಟ್ಟೆ ಕೋಪ ಐತಿ. ಸತ್ತರೆ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳ್ ಇರಿದು ಚಲಮನೆ ಮೆರವೆ. ನೋಡ್ರಿ ಅವ್ರೇನು ಹೇಳ್ತಾರ, ಅವ್ರು ಸತ್ತವರೆಲ್ಲ ಮತ್ತೇನಾರು ಹುಡ್ತಾರನ? ಇಲ್ಲ, ನನಗೆ ಎಷ್ಟೊಂದು ಸಿಟ್ಟೈತಪ್ಪ ಅಂತಂದ್ರೆ, ಪಾಂಡವರನ್ನು ನಾನು ಯುದ್ಧ ಭೂಮಿಯಲ್ಲಿ ಹೋರಾಟವನ್ನು ಮಾಡಿ ನಾನು ಛಲದಿಂದ ಸಾಧಿಸ್ತೀನಿ, ನಾನು ಛಲದಿಂದ ಮೆರಿತೀನಿ. ನಾನು 100 ಜನ ಸಹೋದರರನ್ನು, ಒಡ ಹುಟ್ಟಿರ್ತಕ್ಕಂಥ ಸಹೋದರನ್ನ ಅವ್ರು ಕೊಂದಾರಲ್ಲ ಯುದ್ಧ ಭೂಮಿಯಲ್ಲಿ, ನನಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಐತಿ. ಅವ್ರು ಸತ್ತವ್ರು ಯಾರೂ ಹುಟ್ಟಿ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಪಾಂಡವರ ಜೊತೆ ಯುದ್ಧ ಭೂಮಿಯಲ್ಲಿ ಹೋರಾಟವನ್ನು ಮಾಡಿ ನಾನು ಛಲದಿಂದ ಸಾಧಿಸ್ತೀನಿ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಮಕ್ಕಳೇ, ಹುಟ್ಟಿದಂತಹ 100 ಜನ ಮಕ್ಕಳಾಗಿರ್ಬೋದು, ನನ್ನ ಜೊತೆ ಹುಟ್ಟಿದಂತಹ 100 ಜನ ಸಹೋದರರು, ಅವರೆಲ್ಲರೂ ಹೋರಾಟವನ್ನು ಮಾಡಿ ಸತ್ತಾರ. ಆದ್ದರಿಂದ ನನಗೆ ಹೆಚ್ಚಾಗಿ ಕೋಪ ಐತಿ, ಸಿಕ್ಕಾಪಟ್ಟೆ ಕೋಪ ಐತಿ. ನನ್ನಲ್ಲಿ ಇನ್ನೂ ಕೋಪ ಹೆಚ್ಚಾಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಸತ್ತವ್ರು ಯಾರಾದರೂ ಮತ್ತೇನಾದ್ರು ಹುಡ್ತಾರನ? ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ಪಾಂಡವರ ಜೊತೆ ಹೋರಾಟವನ್ನು ಮಾಡಿ ನನ್ನ ಛಲವನ್ನು ಸಾಧಿಸ್ತೀನಿ ಅಂತೇಳಿ ಭೀಷ್ಮರಿಗೆ ದುರ್ಯೋಧನ ಹೇಳಕತ್ತಾನ. ನೋಡಿ ಮಕ್ಕಳೇ, ನಾವೇನು ತಿಳ್ಕೊಂಡು ದುರ್ಯೋಧನನಲ್ಲಿ ಛಲ, ಆತನ ಸ್ವಭಾವ, ಆತನ ಹಠ ಯಾವ ರೀತಿಯಾಗಿದೆ ಅಂತೇಳಿ ನಾವು ನೋಡ್ಬೋದು. ನೋಡಿ ಮುಂದೇನು ಹೇಳ್ತಾರೆ, ಕಾದದೆ ಇರೆನ್ ಅಜ್ಜ ಪಾಂಡವರ್ ಆಧರ್ ಮೇನ್ ಇಂದಿನ ಒಂದೇ ಸಮರಧೋಳ್ ಆಮ್ ಮೇನ್ ಆಧೇನ್ ಅದರಿಂದೇ ಪಾಂಡವರ್ಗೆ ಆದುದು ಮೇನ್ ಆಯಿತು ಕೌರವಂಗೆ ಅವನಿತಳಂ. ನೋಡಿ ಅಂದರೆ, ಕಾದದೆ ಇರೆನ್ ಅಜ್ಜ ಪಾಂಡವರ್ ಆದರ್ ಮೇನ್. ನೋಡಿ ಏನು ಹೇಳ್ತಿದ್ದಾರೆ, ಅಜ್ಜ ನಾನು ಇವತ್ತೇನು ನಡೀತಾ ಇದೆಲ್ಲ ಯುದ್ಧ, ಪಾಂಡವರ ಜೊತೆ ನಾನು ಹೋರಾಟ ಮಾಡಿಯೇ ಮಾಡ್ತೀನಿ, ಯುದ್ಧ ಮಾಡಿಯೇ ಮಾಡ್ತೀನಿ. ನಾನು ಯಾರ ಜೊತೆಗೆ ಯುದ್ಧ ಮಾಡ್ತೀನಿ? ಪಾಂಡವ್ರ ಜೊತೆಗೇ ನಾನು ಹೋರಾಟ ಮಾಡೇ ಮಾಡ್ತೀನಿ. ಇಂದಿನ ಒಂದೇ ಸಮರದೋಳ್ ಅಂತಂದ್ರೆ, ಇಂದೇನು ನಡೀತಾ ಇದೆಯಲ್ಲ ಈ ಸಮರದೋಳ್ ಅಂದರೆ ಯುದ್ಧ, ಈ ಯುದ್ಧ ಭೂಮಿಯಲ್ಲಿ ನಡೀತಕ್ಕಂಥ ಯುದ್ಧ ನನ್ನ ಮತ್ತು ಪಾಂಡವರ ನಡುವೆ ನಡೀತಾ ಇದೆ, ಹೌದಾ? ಆ ಮೇನ್ ಆದೇನ್ ಅದರಿಂದ ಪಾಂಡವರಿಗೆ ಆದುದು ಮೇನ್ ಆಯಿತು ಕೌರವಂಗೆ ಅವನಿತಳಂ. ನೋಡಿ ಇವತ್ತೇನು ಯುದ್ಧ ಭೂಮಿಯಲ್ಲಿ ಯುದ್ಧ ನಡೀತಾ ಇದೆಯಲ್ಲ ಅಜ್ಜ, ಪಾಂಡವರು ಮತ್ತು ಕೌರವರ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ ಈ ಭೂಮಿ, ಅವನಿ ಅಂತಂದ್ರೇನು? ಭೂಮಿ. ಈ ಭೂಮಿ ಯಾರಿಗೆ ಹೋಗಬೇಕು? ಒಂದು ಪಾಂಡವರಿಗಾದರೂ ಹೋಗಬೇಕು, ಇಲ್ಲ ಕೌರವಂಗೆ ಅಂದರೆ ನನಗಾದರೂ ಬರಲೇಬೇಕು. ಆದರೆ ಅದನ್ನು ಬಿಟ್ಟು ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಸಂಧಿಯನ್ನು ಮಾಡಿಕೊಳ್ಳಲಾರೆ ಅಜ್ಜ. ನಾನು ಪಾಂಡವರ ಜೊತೆ ಯುದ್ಧವನ್ನು ಮಾಡಿ ಭೂಮಿಯನ್ನು ಗೆದ್ದು ನಾನು ಏನು ಮಾಡ್ತೀನಿ, ನನ್ನ ಛಲವನ್ನು ನಾನು ಸಾಧಿಸ್ತೀನಿ, ನನ್ನ ಛಲದಿಂದ ನಾನು ಮೆರಿತೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. ನೋಡಿ ಮಕ್ಕಳು, ಇನ್ನೊಂದ್ಸಲ ಹೇಳ್ತೀನಿ, ಅಜ್ಜ ನಾನು ಹೋರಾಡದಂತೂ ಇರಲಾರೇನು, ನಾನು ಹೋರಾಟ ಮಾಡಿಯೇ ಮಾಡ್ತೀನಿ. ಆದರೆ ಇಂದಿನ ಒಂದು ಯುದ್ಧದಲ್ಲಿ ಪಾಂಡವರು ಉಳಿಬೇಕು, ಇಲ್ಲ ನಾನು ಉಳಿಬೇಕು. ಅದರಿಂದ ಈ ಭೂಮಿ ತಳ ಅಂದರೆ ಈ ಭೂಮಿ ಒಡೆತನ ಒಂದು ಪಾಂಡವ್ರಿಗೆ ಹೋಗಬೇಕು, ಇಲ್ಲ ನನಗಾದರೂ ಕೌರವನಿಗೆ ಅಂದರೆ ದುರ್ಯೋಧನನಿಗೆ ಆದರೂ ಬರಲೇಬೇಕು. ಈ ಭೂಮಿ ಒಂದು ಅವ್ರಿಗೆ ಹೋಗಬೇಕು, ಇಲ್ಲ ನನಗೆ ಬರಬೇಕು ಅಂಥೇಳಿ ಏನು ಹೇಳ್ತಾ ಇದ್ದಾನೆ ಭೀಷ್ಮನಿಗೆ ದುರ್ಯೋಧನ ಹೇಳ್ತಾ ಇದ್ದಾನ. ಇಂದಿನ ನಡೀತಕ್ಕಂತಹ ಯುದ್ಧದಲ್ಲಿ ಪಾಂಡವರಾದರೂ ಉಳಿಬೇಕು, ಇಲ್ಲ ನಾನು ಉಳಿಬೇಕು ಅಂಥೇಳಿ
ಭೂಮಿ ಒಂದು ಅವ್ರಿಗೆ ಪಾಲಾದರೂ ಆಗಬೇಕು, ಇಲ್ಲ ನನ್ನ ಪಾಲಾದರೂ ಆಗಬೇಕು, ಯಾವುದೇ ಕಾರಣಕ್ಕೂ ನಾನು ಸಂಧಿಯನ್ನು ಮಾಡಿಕೊಳ್ಳಲಾರೆ ಅಜ್ಜ ಅಂತೇಳಿ ಭೀಷ್ಮನಿಗೆ ದುರ್ಯೋಧನ ಹೇಳ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಇವತ್ತಿನ ಚಲಮನೆ ಮೆರವಂ ಅನ್ನುವಂತಹ ಪಾಠದಲ್ಲಿ ದುರ್ಯೋಧನನ ಛಲ ಎಂಥದ್ದು, ಆತನ ಹಠ ಎಂಥದ್ದು, ಆತ ಸ್ನೇಹಕ್ಕೆ ಸಂಬಂಧಕ್ಕೆ ಕೊಡ್ತಕ್ಕಂತಹ ಬೆಲೆ ಎಷ್ಟು ಪ್ರಾಮುಖ್ಯವಾದದ್ದು, ಆತ ಬಾಂಧವ್ಯವನ್ನು ಯಾವ ರೀತಿ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟ ಎಂಬುದನ್ನು ನಾವು ಇಂದಿನ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು. ತನ್ನ ಆಪ್ತ ಸ್ನೇಹಿತನಾಗಿದ್ದ ಕರ್ಣ ಮತ್ತು ದುಶ್ಯಾಸನ ಅವರನ್ನು ಸಹಿಸಿರುವಂತಹ ಪಾರ್ಥ ಭೀಮರನ್ನು ಕೊಲ್ಲಿಕ್ಕೆ ಆತ ಎಷ್ಟೊಂದು ಛಲದಿಂದ ನಾನು ಸಂಧಿಯನ್ನು ಮಾಡಿಕೊಳ್ಳಲಾರೆ, ನಾನು ಮಾಡಿಕೊಳ್ಳಾರ ಅವರಿಬ್ಬರನ್ನು ಕೊಂದಾದ್ಮೇಲೆ ಸಂಧಿಯನ್ನು ಮಾಡಿಕೊಳ್ತೀನಿ ಅಂತ ಹೇಳ್ತಾನೆ. ಅದು ಯಾರ ಜೊತೆಗೆ? ಧರ್ಮರಾಯನ ಜೊತೆಗೆ ಅಷ್ಟೇ ಅಂತ ಹೇಳ್ತಾನೆ. ಹೌದಾ? ತನ್ನ ಅಜ್ಜನಿಗೆ ಏನು ಹೇಳ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ. ಇಷ್ಟೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಆತನಲ್ಲಿ ಇರ್ತಕ್ಕಂತಹ ಸ್ವಭಾವ, ಆತನ ನಾನು ಯುದ್ಧವನ್ನು ಮಾಡಿಯೇ ಮಾಡ್ತೇನೆ ಅನ್ನುವಂಥ ಆತನ ಹಠ ಆಗಿರ್ಬೋದು, ಆತನ ಛಲ ಆಗಿರ್ಬೋದು, ಯಾವ ರೀತಿಯಾಗಿತ್ತು ಎಂಬುದನ್ನು ನಾವು ನೋಡ್ಬೋದು. ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಊರುಭಂಗ ಅನ್ನುವಂಥ ಒಂದು ಪಾಠದಲ್ಲಿ ನೀವು ನೋಡಿರ್ಬೋದು. ಹೌದಾ? ಅವನ್ನೆಲ್ಲ ನೋಡಿದ್ರೆ ನಮಗೆ ಅನಿಸುತ್ತೆ ಸಾಹಸ ಭೀಮ ವಿಜಯಂ ರನ್ನ ಬರೆದಿರುವಂಥ ಈ ಮಹಾಕಾವ್ಯದಲ್ಲಿ ಭೀಮನ ಹಾಗೆ ಈತ ಇನ್ನೋರ್ವ ಕಥಾನಾಯಕ ದುರ್ಯೋಧನ ಅಂತ ಹೇಳಿದರೆ ತಪ್ಪಾಗಲಾರದು ಮಕ್ಕಳೇ. ಇಂದಿನ ಪಾಠ ಯಾವುದು? ಚಲಮನೆ ಮೆರವಂ ಅನ್ನುವಂಥ ಒಂದು ಪದ್ಯ ಭಾಗ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಹಾಗೆ ಇಂದಿನ ತರಗತಿಗೆ ವಿದಾಯ ಹೇಳುವಂಥ ಸಮಯ ನಿಮ್ಮೆಲ್ಲರೂ ತಿಳಿದಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದಗಳು.